ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೀವು ಬ್ಲಡ್ ರೆಡ್ ಪ್ಯಾರೆಟ್ ಫಿಶ್ ಬಗ್ಗೆ ಹೇಳಿದ್ದೀನಿ. ಅಂದರೆ ಅದನ್ನ ಇನ್ಫಾರ್ಮೇಷನ್, ಕೇರು, ಫುಡ್ಡು ಮತ್ತು ಅದು ಹಿಂಗೆ ಮೇಂಟೈನ್ ಮಾಡಬೇಕು ಆ ಮೀನುಗಳನ್ನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಈ ಬ್ಲಡ್ ರೆಡ್ ಪ್ಯಾರೆಟ್ ಫಿಶ್ಗಳು ಬಂದು ಇದು ಚಿಕ್ಲಿಡ್ ವೆರೈಟಿಗೆ ಸೇರಿದಂಥ ಮೀನುಗಳು. ಇದು ಬಂದು ಫಸ್ಟು ಬ್ರೀಡ್ ಆಗಿದ್ದು ಬಂದು ಇದು ತಾಯ್ವಾನಲ್ಲಿ 1986 ಅಂದರೆ 1986 ಬಂದು ತಾಯ್ವಾನಲ್ಲಿ ಬಂದು ಇದು ಮೀನುಗಳು ಬ್ರೀಡ್ ಆಗಿದ್ದು ಫಸ್ಟು. ಈ ಮೀನು ಬಂದು ಹೆಂಗೆ ಬ್ರೀಡ್ ಆಗಿರೋದಂದರೆ ಇದು ಹೈಬ್ರಿಡ್ ಮೀನು ಅಂತಾರೆ. ಇದು ಬಂದು ಮಿಡಾಸ್ ಚಿಕ್ಲೀಡ್ ಅಂತ ಒಂದು ಮೀನು ಮತ್ತು ರೆಡ್ ಹೆಡ್ ಚಿಕ್ಲೀಡು, ಇದು ಎರಡು ಮೀನು ಸೇರಿಸಿ ಬ್ರೀಡ್ ಮಾಡಿ ಹೈಬ್ರಿಡು ಇದು ಬ್ಲಡ್ ರೆಡ್ ಪ್ಯಾರೆಟ್ ಫಿಶ್ ಬಂದಿದೆ. ಇದರ ಲೈಫ್ ಸ್ಪ್ಯಾನ್ ಬಂದರೆ 10 to 15 ಇಯರ್ಸ್ ಬರುತ್ತೆ. ಅಂದರೆ 10 ಇಂದ 15 ವರ್ಷ ಬರುತ್ತೆ ಈ ಮೀನುಗಳು ಲೈಫ್ ಸ್ಪ್ಯಾನು. ಇದು ಬಂದು ವಾಟರ್ ಕ್ವಾಲಿಟಿ ಮತ್ತು ಚೆನ್ನಾಗಿ ಮೀನನ್ನ ನೋಡಿಕೊಂಡ್ರೆ ಇದು ಬರುತ್ತೆ, ಇಲ್ಲಾಂದರೆ ಲೈಫ್ ಸ್ಪ್ಯಾನ್ ಬಂದು ಕಮ್ಮಿ ಆಗ್ತಾ ಬರುತ್ತೆ. ಇದ್ರ ಸೈಜ್ ಏನು ಬರುತ್ತೆ ಅಂತ, ಅಡಲ್ಟ್ ಸೈಜ್ ಬಂದು 7 to 8 ಇಂಚಸ್ ಬರುತ್ತೆ. ಒಂದೊಂದು ಸಲ 10 ಇಂಚಸ್ ತನಕನೂ ಈ ಮೀನುಗಳು ಬೆಳೆಯುತ್ತೆ. ಬ್ಲಡ್ ರೆಡ್ ಪ್ಯಾರೆಟ್ ಫಿಶ್ ಬಂದು ಜಾಸ್ತಿ ಅಗ್ರೆಸಿವ್ ಅಂತ ಕೇಳಿದ್ರೆ ಇದು ಅಗ್ರೆಸಿವ್ ಅಷ್ಟೊಂದಿರಲ್ಲ. ಇದ್ರ ಮೂತಿ ಬಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತು ಇದು ಊಟ ಮಾಡೋಕ್ಕೂ ಸ್ವಲ್ಪ ಒಂಥರ ಅದ್ರ ಊಟ ಹತ್ರ ಹೋಗ್ಬಿಟ್ಟು ಅದು ಸಕ್ ಮಾಡಿ ತಿನ್ನುತ್ತೆ ಈ ಮೀನುಗಳು. ಈ ಪ್ಯಾರೆಟ್ ಫಿಶಲ್ಲಿ ಬಂದು ಮೇಲ್ಗಳು ಬಂದು ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿರುತ್ತೆ ಫಿಮೇಲ್ಗಿಂತ. ಈ ಬ್ಲಡ್ ರೆಡ್ ಪ್ಯಾರೆಟ್ ಫಿಶಲ್ಲಿ ಬಂದು ನಿಮಗೆ ಜಾಸ್ತಿ ಕಲರ್ ಸಿಗುತ್ತೆ, ಯೆಲ್ಲೋ, ಬ್ಲೂ ಮತ್ತು ಗ್ರೇ ಆ ಥರನೂ ಸಿಗುತ್ತೆ. ಬ್ಲಡ್ ರೆಡ್ ಪ್ಯಾರೆಟ್ ಫಿಶಿಗೆ ಟ್ಯಾಂಕ್ ಸೈಜ್ ಅಂತ ನೋಡೋಕೆ ಬಂದರೆ 4 into 2 into 2 ಬರುತ್ತೆ. ಅಂದರೆ 4 feet ಲೆಂತು, 2 feet ಬ್ರೆತ್ತು ಮತ್ತು 2 feet ಹೈಟ್ ಬರುತ್ತೆ. ಈ ಟ್ಯಾಂಕ್ ಸೈಜಲ್ಲಿ ಬಂದು ನೀವು ಒಂದು 4 ಇಂದ 6 ಮೀನು ತನಕ ಬಿಡ್ಬೋದು. ಮತ್ತು ಟ್ಯಾಂಕ್ ಸೈಜ್ ಜಾಸ್ತಿ ದೊಡ್ಡದಾಗಿ ಕೊಡೋದ್ರಿಂದನೇ ಮೀನು ಗ್ರೋತ್ ಬಂದು ಚೆನ್ನಾಗಿರುತ್ತೆ. ಮತ್ತು ಈ ಮೀನುಗಳಿಗೆ ಬಂದು ಫಿಲ್ಟ್ರೇಷನ್ ಬಂದು ನೀವು ಟಾಪ್ ಫಿಲ್ಟ್ರ್ ಹಾಕ್ಬೋದು, ಅದೂ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಮೀನುಗಳಿಗೆ. ಮತ್ತು ಈ ಥರ ಇಲ್ಲಾಂದರೆ ಇಂಟರ್ನಲ್ ಫಿಲ್ಟ್ರ್ ಹಾಕಬೇಕು. ಇದೇನಕ್ಕಂದರೆ ಜಾಸ್ತಿ ಈ ಮೀನುಗಳು ಬಂದು ಜಾಸ್ತಿ ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ನೀವು ಫಿಲ್ಟ್ರ್ ಬಂದು ಮಸ್ಟು ನಿಮ್ಮ ಟ್ಯಾಂಕಲ್ಲಿ ಇರಲೇಬೇಕು. ಈ ಮೀನುಗಳು ಇರೋ ಟ್ಯಾಂಕಲ್ಲಿ ಬಂದು ನೀವು ನೋಡ್ತಾ ನೋಡಿ ಈ ಥರ ಏನಾದ್ರು ಹೈಡಿಂಗ್ ಸ್ಪೇಸು ಮತ್ತು ಏನಾದರೂ ಕೆಳಗೆ ಮಣ್ಣು ಇಲ್ಲಾಂದರೆ ಈ ಥರ ಪೆಬಲ್ಸ್ ಅಂತಾರಲ್ಲ, ಸ್ಟೋನ್ಸ್ ಆ ಥರ ಹಾಕಿಕ್ಬೇಕು. ಏನಕ್ಕಂದರೆ ಈ ಮೀನುಗಳು ಬಂದು ಸ್ವಲ್ಪ ಜಾಸ್ತಿ ಹೈಡಿಂಗ್ ಸ್ಪೇಸ್ ಹುಡುಕುತ್ತೆ, ಒಂಥರ ಆಟ ಆಡ್ಕೊಂಡಿರುತ್ತೆ. ಈ ಮೀನುಗಳು ಜಾಯ್ಫುಲ್ಲಾಗಿರುತ್ತೆ ಟ್ಯಾಂಕಲ್ಲಿ. ಮೀನುಗಳು ಬಂದು ನೇಚರಲ್ಲೂ ಹಿಂಗೆ ಈ ಥರ ಆಟ ಆಡ್ಕೊಂಡು, ಇವಾಗ ನೀವೇನಾದ್ರು ಮಣ್ಣು ಹಾಕಿದರೆ ಅದು ಬಂದು ತೋಡ್ಕೊಂಡು ಒಂಥರ ತೂತು ಥರ ಮಾಡಿ ಇಕ್ಕಿರುತ್ತೆ ನಿಮ್ಮ ಟ್ಯಾಂಕಲ್ಲಿ. ಈ ಥರ ಆಟ ಆಡ್ಕೊಂಡಿರುತ್ತೆ ಈ ಮೀನುಗಳು. ಮತ್ತು ನೋಡೋಕ್ಕೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ಮೀನುಗಳು. ಮತ್ತು ಈ ಪ್ಯಾರೆಟ್ ಫಿಶಿಗೆ ಬಂದು pH ಲೆವೆಲ್ ಎಷ್ಟು ಇರಬೇಕಂದ್ರೆ 6.5 ಇಂದ 7.4 ಇರಬೇಕು ವಾಟರ್ pH ಲೆವೆಲು. ಮತ್ತು ಈ ಮೀನುಗಳಿಗೆ ಬಂದು ಟೆಂಪ್ರೇಚರ್ ಎಷ್ಟು ಇರಬೇಕಂದ್ರೆ 22 ಡಿಗ್ರಿ ಸೆಲ್ಸಿಯಸಿಂದ 28 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಬ್ಲಡ್ ರೆಡ್ ಪ್ಯಾರೆಟ್ ಫಿಶ್ಗಳಿಗೆ. ಮತ್ತು ಈ ಮೀನುಗಳಿಗೆ ಬಂದು ಮೇಂಟೆನೆನ್ಸ್ ಅಂತ ನೋಡೋಕೆ ಬಂದರೆ ಈ ಥರ ನೀವು ವಾರಕ್ಕೆ ಒಂದ್ಸಲಿ ಬಂದು ನೀವು 50% ನೀರನ್ನ ಬಂದು ಕಮ್ಮಿ ಮಾಡಿ ಮತ್ತು 50% ಹಾಕಬೇಕು. ಈ ಥರ ಮಾಡೋದ್ರಿಂದ ಬಂದು ಫಿಶ್ ಬಂದು ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಡಸ್ಟ್ ಇಲ್ದಿಲ್ಲ, ಅಮೋನಿಯಾ ನಿಮ್ಮ ಟ್ಯಾಂಕಲ್ಲಿ ಸೇರಲ್ಲ. ಮತ್ತು ತಿಂಗಳಿಗೆ 2 ಸಲ ಬಂದು ಫುಲ್ ನೀರು ಬಂದು ನೀವು ಟ್ಯಾಂಕಿಂದ ಎತ್ಬಿಟ್ಟು ಹೊಸ ನೀರು ಹಾಕಬೇಕು, ಆವಾಗಲೇ ಮೀನು ಹೆಲ್ತ್ ಬಂದು ಚೆನ್ನಾಗಿರುತ್ತೆ. ಟ್ಯಾಂಕ್ ವಾಸನೆ ಬಂದಿದ್ರೆ ನೀವು ಕಂಟ್ರೋಲ್ ಮಾಡ್ಬೋದು ಈ ಥರ ಮಾಡೋದ್ರಿಂದ. ಈ ಮೀನುಗಳ ಜೊತೆ ಬಂದು ಟ್ಯಾಂಕ್ ಮೇಟ್ಸ್ ಏನೇನು ಬಿಡಬೇಕಂತ ಆಲ್ರೆಡಿ ನನ್ನ ಚಾನಲ್ ವೀಡಿಯೋ ಹಾಕಿದ್ದೀನಿ, ಅದು ಚೆಕ್ ಮಾಡಿ ನೋಡ್ಕೊಬೋದು ನೀವು. ಈ ಮೀನು ಜೊತೆ ಬಂದು ನೀವು ಆರಾಮಾಗಿ ಚಿಕ್ಲಿಡ್ ವೆರೈಟೀಸ್ ಬಿಡ್ಬೋದು. ಮತ್ತು ಈ ಮೀನುಗಳಿಗೆ ಬಂದು ನೀವು ಏನೇನು ಫುಡ್ ಹಾಕಬೇಕಂತ ಇವಾಗ ನೋಡ್ಸ್ತೀನಿ ನೋಡಿ. ಫಸ್ಟ್ ಬಂದು ನೀವು ಈ ಥರ ಪೆಲ್ಲಟ್ಸ್ ಹಾಕ್ಬೋದು. ಪೆಲ್ಲಟ್ಸ್ ಸಿಗುತ್ತೆ ನಿಮ್ಗೆ ಅಂಗಡಿಯಲ್ಲಿ, ಈ ಥರ ಪೆಲ್ಲಟ್ಸ್ ಹಾಕ್ಬೋದು. ಅದು ಹಾಕೋದ್ರಿಂದ ನಿಮ್ಗೆ ಬಂದು ರೆಡ್ನೆಸ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ, ಅಂದರೆ ಕಲರು ಮೀನಿಗೆ ಬಂದು ಕಲರ್ ಚೆನ್ನಾಗಿ ಕೊಡುತ್ತೆ. ಮತ್ತು ಈ ಥರ ನೀವು ಈ ಥರ ಫ್ರೀಸ್ ಡ್ರೈ ವಾಮ್ಸು ಹಾಕ್ಬೋದು, ಬ್ಲಡ್ ವಾಮ್ಸ್ ಅಂತಾರೆ ನೋಡಿ, ಇದು ಸಿಗುತ್ತೆ, ಇದು ಹಾಕ್ಬೋದು. ಮತ್ತು ಈ ಥರ ಇವಾಗ ಈ ಶ್ರಿಂಪ್ ಅಂತ ಸಿಗುತ್ತೆ ನೋಡಿ ಅಂಗಡಿಯಲ್ಲಿ, ಇದನ್ನು ಹಾಕ್ಬೋದು. ಈ ಮೀನುಗಳಿಗೆ ಟ್ರೀಟ್ ಥರ ಎತ್ಕೊಳುತ್ತೆ, ಚೆನ್ನಾಗಿರುತ್ತೆ ಮೀನು. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಹಾಕೋದ್ರಿಂದ ನಿಮಗೆ ಬಂದು ಮೀನು ಗ್ರೋತ್ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ಮತ್ತು ಕಲರೇಷನು ಚೆನ್ನಾಗಿರುತ್ತೆ ಈ ಮೀನುಗಳಿಗೆ. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಪ್ಯಾರೆಟ್ ಫಿಶ್ನ ಬಂದು ಕೇರು, ಮೇಂಟೆನೆನ್ಸು ಮತ್ತು ಏನೇನು ಫುಡ್ ಹಾಕ್ಬೇಕಂತ ಹೇಳಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.